ಒಂದಿಲ್ದಿರ ಎರಡು ಶಿಲ್ಪ. ನಾನ್ ಬೇಕಾ ನಂದ್ ಬೇಕಾ? ಮನ್ಸು ಮನ್ಸು. ನೀನಾ ಅಂಗಡಿಗೆ ಹೋಗ್ಬಿಟ್ಟು ಬೂಸ್ಟ್ ಅಂತ ಸಿಗುತ್ತೆ, ಅದನ್ನ ಕುಡಿದ್ಬಿಟ್ಟು ದಪ್ಪ ಆಗ್ಬಿಟ್ಟು ಬರೋಗು, ಆಮೇಲೆ ಕೊಡ್ತೀನಿ ಹನ್ನೊಂದು ಸಾಲಲ್ಲ ಇನ್ನೊಂದು ಬೇಕಲ್ಲ. ನಿನಗ್ ಬರೀ ಬೂಸ್ಟ್ ಸಾಲಲ್ಲ, ಇನ್ನೊಂದು ಬೇಕಲ್ಲ, ಹಾರ್ಲಿಕ್ಸು. ಅಷ್ಟೊಂದು ಉದ್ದ ಇಲ್ವಲ್ಲ? ಪಾರ್ಲೇಜಿ, ನೀವೆಲ್ಲ ಎಲ್ಲಿಗ್ ಬತ್ತಿದೀರ ಅಂತ ನಂಗೆ ಗೊತ್ತಾಯ್ತು. ನಂಗೆ ಆಲ್ರೆಡಿ ಲವರ್ ಇದಾರೆ ಜಿ. ನಾವಿಬ್ರ ಜೋಡಿ ಎಲ್ಲ ಆಗಕ್ಕಾಗಲ್ಲ, ಬೇರೆ ಏನಾದ್ರು ಕೇಳಿಸೋನು. ಎರಡು ಆಗಲ್ಲ ಡಾರ್ಲಿಂಗ್, ನಾನು ಆಲ್ರೆಡಿ ಲವ್ ಅಲ್ಲಿ ಬಿದ್ದಿದ್ದೀನಿ. ನನ್ ಲವ್ ಅಲ್ಲಿ ಬಿದ್ರೆ ಸಾಯ್ತೀಯ. ಸತ್ರು ಪರವಾಗಿಲ್ಲ, ನಾನು ಬಿದ್ದೇ ಬೀಳ್ತೀನಿ ಕಿಪಿ, ಬಿದ್ದೇ ಬೀಳ್ತೀನಿ. ನೀನಂದ್ರೆ ಇಷ್ಟ ಇಲ್ಲ, ನಂಗೆ ಸುಮ್ನೆ ಕಾಡ್ಬೇಡ ಆಯ್ತಾ? ಅಯ್ಯಯ್ಯೋ ಅಯ್ಯಯ್ಯೋ, ನನ್ ನಿನ್ಬಿಟ್ಟು ಬೇರೆ ಯಾರು ಬೇಡ ಆಯ್ತಾ? ನೀನಂದ್ರೆ ಇಷ್ಟ ಇಲ್ಲ. ಅಯ್ಯಯ್ಯೋ ಅಯ್ಯಯ್ಯೋ ಅಯ್ಯಯ್ಯೋ. ನಮ್ ಹುಡುಗ ಸೆಕೆಂಡ್ PUC ಟಾಪರ್, ಕಾರಣ ಅವನು ಪ್ರತಿಭಾವಂತ. ನಾವು ಸೆಕೆಂಡ್ PUC ಫೇಲು, ಕಾರಣ ಪ್ರತಿಭಾ ಅಂತ. ಅರ್ಥ ಆಯ್ತಾ? ಅಲ್ಲಮ್ಮ, ಇಷ್ಟೆಲ್ಲ ಊರ್ ಕಳು ಮಾಡಿ ಒಂದ್ ಅಂಗಿ ಒಂದ್ ಪ್ಯಾಂಟ್ ಕಳು ಮಾಡಕ್ ಏನಾಗಿತ್ತಮ್ಮ ನಿನ್ಗೆ? ಒಂದಿಷ್ಟು ಹುಡುಗಿರನ್ ಚಲೋ ಮಾಡ್ಬಿಟ್ರಿ, ಬನೀನ್ ಚಡ್ಡಿ ಹಾಕಿ ಬಂದ್ಬಿಡ್ತೀರಿ. ಬೇಸಿಗೆ ಐತಿ, ನಮ್ಗ ಅರ್ಥ ಆಗುತ್ತಾ, ಬಟ್ ನಮ್ ಸಂಸ್ಕೃತಿ ಬಿಟ್ಬಿಡ್ಬಾರ್ದಲ್ಲ. ಬಿಡ್ರಿ ಎಲ್ಲ ಬಿಡ್ರಿ. ಅಲ್ಲಮ್ಮ, ನೀನ್ ಯಾವ್ದಾದ ಊರ್ ದೊಡ್ಡ ಊರ್ ಕಳು ಮಾಡಿದಿ, ಒಂದ್ ಅಂಗಿ ಒಂದ್ ಪ್ಯಾಂಟ್ ಕಳು ಮಾಡ್ಕೊಂಡ್ ಹಾಕಿರಮ್ಮ ಸಾಕು. ಹಲೋ, ಮನೆಗ್ ಬಂದ? ಮಲ್ಗಿದ್ಯಾ? ಸರಿ, ಊಟ ತಿಂದ? ನಾನು ಸರಿ ಇಲ್ಲ ಅಲ್ಲ? ನಾನು 420 ತಾನೆ? 420 ಬಂದೆ ಅನ್ಕೊ ಮಖ ಮುತ್ತಿ ಹೊಡೆದಾಕ್ತೀನಿ. ಏನೇ ಅದು ಎಲ್ಲದಕ್ಕೂ ದೊಡ್ಡ ಶ್ರೇಯಾ ಘೋಷಾಲು ಅಮ್ಮಿಂಗಲ್ಲೇ ರಿಪ್ಲೈ ಮಾಡ್ತಾವಳೆ, ಅಮ್ಮಿಂಗಲ್ಲಿ. ಏನ್ ಕೇಳಿದ್ರು ಊಟ ಆಯ್ತಾ? ಏನ್ ಮಾಡ್ತಾ ಇದೆಯಾ? ಮೆಸೇಜ್ ಮಾಡಿದ್ರೆ ಕಾಲ್ ಮಾಡಿದ್ರೆ ಡೈರೆಕ್ಟ್ ಆಗಿ ಮೀಟ್ ಆದಾಗ ಮಕಾನ ಕಳಕಳ ಅಂತ ಮಡಗ್ತೀಯಾ, ಅದಕ್ಕೂ ಅಂತ ಮಡಗಿರ್ತೀಯ. ಬರ್ತೀನಿ ಇರು, ನಿನ್ಗೈತೆ. ಹಲೋ, ಶಿವ ಶಿವ ಓ ತುಂಬಾ ಹುಡುಗಿರು ಹಾಗಂತ ಬೀಳೋದ್ ಬೇಡ ಗುರು. ಹಲೋ ಹಲೋ, ಹೇಳು ಪುಟ. ಹಲೋ, ಏನು ಪುಟ ಇಷ್ಟೊಂದು ಖುಷಿಯಾಗಿದೆಯಾ? ಏನ್ ಸಮಾಚಾರ? ಒಂದು ಹುಡುಗಿ ನೋಡ್ದೆ ಕಣೆ, ಕಣ್ಣು ಕಮಲ. ಏನ್ ಪುಟ ಇದು ಹೊಸ ವಿಚಾರ? ಯಾರ್ ಪುಟ ಅವಳು? ಅವಳೊಂದು ಅಂದದ ಉಯ್ಯಾಲೆ. ಯಪ್ಪ, ಕತೆ ಹೊಡಿಬೇಡ, ಅವಳ ಹೆಸರೇನು ಅಂತ ಹೇಳು ಪುಟ ಸುಮ್ನೆ. ಏನೆಂದು ಹೆಸರಿಡಲಿ ಈ ಚಂದ ಅನುಭವಕ್ಕೆ. ಏನ್ ಫುಲ್ ಫಿಕ್ಸ್ ಆಗಿರಂಗ್ ಕಾಣಿಸ್ತಾ ಇದೀಯಾ? ಮತ್ತೆ ದೇವ್ರಾನೆ ನಮ್ಮ ಮನೆಯ ಲೈಟ್ ಹಾಕೋದವಳೇನೆ. ಆಯ್ತು, ಮುಂದೇನ್ ಮಾಡ್ಬೇಕು ಅನ್ಕೊಂಡಿದ್ದೀರಪ್ಪ? ಮದುವೆಯ ಈ ಬಂಧ ಅನುರಾಗದ ಅನುಬಂಧ. ಅಣ್ಣ, ಇಷ್ಟೊಂದು ಕಾನ್ಫಿಡೆನ್ಸ್ ಅಲ್ಲಿ ಇದೆಯಲ್ಲ, ಮನೇಲಿ ಒಪ್ಲಿಲ್ಲ ಅಂದ್ರೆ ಏನ್ ಮಾಡ್ತೀಯಾ? ಎತ್ತಾಕೊಂಡೋಯ್ತಾ ಇರೋದೆ ನಮ್ಮನೆ ದೇವ್ರಾನೆ, ಎತ್ತಾಕೊಂಡೋಯ್ತಾ ಇರೋದೆ. ಅಪ್ಪ, ನಿನ್ ಲವ್ ಸ್ಟೋರಿಗೊಂದ್ ದೊಡ್ಡ ನೀವ್ ಮಾಡ್ಬಾರ್ದು ಅನ್ಕೊಂಡಿರೋ ಮಿಸ್ಟೇಕ್ ಯಾವ್ದಾದ್ರು ಇದೆಯಾ? ಇಂಜಿನಿಯರಿಂಗ್ ಮಾಡಬಾರ್ದಾಗಿತ್ತು. ಇದಕ್ಕೆ ಇದನ್ ಕಂಡ್ರೆ ಭಯ, 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 ಆದ್ರೆ ಇದಕ್ಕೆ ಇದನ್ ಕಂಡ್ರೆ ಭಯ. ಹಲೋ ಅಪ್ಪ. ಹಾ ಸೊಸೆ ಸಿಕ್ಕಿದ್ಲು, ಇಲ್ಲೇ ವಿಡಿಯೋ ನೋಡ್ತಿದ್ದಾಳೆ. ಹಲ್ಕಿಸಿಬೇಡಿ, ಇದು ಲವ್ವು ಅಲ್ಲ ಮಣ್ಣು ಅಲ್ಲ. ಏನ ಸುಮ್ನೆ ಹಂಗೆ. ನೀವು ಮೈ ತುಂಬಾ ಬಟ್ಟೆ ಹಾಕೊಳ್ಳಿ, ಇದು ಒಯ್ಯೋ ರೂಮ್ ಅಲ್ಲ, ಬೆಡ್ರೂಮ್ನು ಅಲ್ಲ. 6 ತಿಂಗಳಿಗೆ ಒಂದ್ ಸೆಮ್,
ಯಾವ ಸೋಳ ಮಗ ನಿಮ್ಗೆ 6 ತಿಂಗಳಿಗೆ ಒಂದ್ ಸೆಮ್ ಅಂತೇಳಿ? ಅಲ್ಲ, 3 ತಿಂಗಳಿಗೆ ಒಂದ್ ಸೆಮ್. ಯಾವ್ಯಾವ ಸಬ್ಜೆಕ್ಟ್ ಈಗ ಯಾವ್ಯಾವ ಟೀಚರ್ ಅದಾರ ಅಂತೇಳಿ ಗೊತ್ತಾ ಇರಂಗಿಲ್ಲ. ಅವನ ಆಲ್ರೆಡಿ ಸೆಮ್ಮ ಮುಗಿದೋಗಿರುತ್ತ. 1 ತಿಂಗಳು ಟೀಚಿಂಗ್ ಮಾಡ್ತಾರೆ, ಇನ್ನೊಂದ್ ತಿಂಗಳು ಅಸೈನ್ಮೆಂಟ್, ಸೆಮಿನಾರ್, ಟೆಸ್ಟ್, ಅದು ಇದು ಅಂತೇಳಿ ತಲೆ ಹಾಪ್ ಮಾಡ್ತಾವ್. ಮತ್ತೊಂದ್ ತಿಂಗಳು ಅವನೊಂದು ಎಕ್ಸಾಮ್ ನಡೆಸಿ ಕೈ ಬಿಟ್ಬಿಡ್ತಾರ. ಪಾಸ್ ಆದ್ರ ಆಗ್ರಿ, ಇಲ್ಲ ಹೊಯ್ಕೊಂಡ್ ಫೋರ್ ನಿಮ್ಮವ್ರ ಅಂತೇಳಿ ಮುಗೀತು ಒಂದ್ ಸೆಮ್ಮ. ಸಟ್ ಪಡ್ಡು ಕೇ ಹೋ ಇದ್ಯಾಂತ ಕರ್ಮ ಅವನು. ಹುಡುಗರ್ಗ್ ನಿಜವಾಗ್ಲೂ ಟೇಸ್ಟ್ ಇಲ್ಲ. ಹುಡುಗರು ಸಕಲಾಗಿರ್ತಾರೆ, ಹುಡುಗಿರ್ ನೋಡಿದ್ರೆ ಎಲ್ಲೋ ನಿಜವಾಗ್ಲೂ ಚೆನ್ನಾಗಿರಲ್ಲ ಹುಡುಗಿರು, ಅಂತವ್ರಿಗೆಲ್ಲ ಹೋಗಿ ಬಿದ್ದಿರ್ತಾರೆ. ಮಾತು ಪಂಕಜ ಎನ್ನಿಸುತ್ತಾನಿಯ ಇವಳೇನು ಕಮ್ಮಿ, ಬಗ್ಗಿ ಶಾಟ್ ಹೊಡೆದರೆ ಗ್ರೌಂಡ್ ಎಲ್ಲ ಕ್ಯಾಮರೆ. ಹಂಗಲ್ಲದು, ಬಗ್ಗಿ ಶಾಟ್ ಹೊಡೆದರೆ ಮನೆ ತುಂಬಾ ಮಕ್ಕಳೇ. ನಾಳೆ ಸಿನಿಮಾಕ್ಕೆ ಹೋಗೋಣ, ಬರ್ತಿಲ್ಲ? ಒಲೆಪ್ಪ ಅಲ್ಲಿ ಏನಾರ ಮಾಡಿದೆ ಅಂದ್ರೆ ಅವನ ಮ್ಯಾಗ ಆನೆ ಮಾಡ್ಯಾಳತ್ನ, ಏನು ಮಾಡಂಗಿಲ್ಲ. ಲಾಸ್ಟ್ ಮೂಲಾಗಿನ ಸೀಟಿಗೆ ಹೋಗಿ ಕುಂದ್ರಸ್ತಿ, ನನ್ಗೆ ಗೊತ್ತೈತಿ. ಅವನ ಮ್ಯಾಗ ಆನೆ ನಡ್ಬರ್ಕಿನ ಸೀಟ್ನಾಗ ಕುಂದ್ರು. ಪ್ಯಾಕೇಜ್ನಾಗ ಬಾಳ್ ಮಂದಿ ಇರ್ಲಾರ ಸಿನಿಮಾಕ ಕರ್ಕೊಂಡು ಹೋಗ್ತೀನಿ. ಅವನ ಮ್ಯಾಗ ಆನೆ ಮಾಡ್ತೀನಿ, ಕಾದ್ಲೆ ಸಿನಿಮಾಕ್ಕೆ ಕರ್ಕೊಂಡು ಹೋಗ್ತೀನಿ. ಹಂಗಂದ್ರೆ ನಿಮ್ಮ ಅವನ ಕರ್ಕೊಂಡು ಹೋಗು, ನಾ ಯಾಕೆ ಸುಮ್ನೆ? ಅಂದ್ರೆ ನೀ ಏನಾಗದಿದ್ದೇನೆ, ಇಂಥ ಸಿನಿಮಾಕ್ಕೆ ಹೋಗೋನು, ಇಂಥಲ್ಲೇ ಕುಂದ್ರು, ಗಾದಿಲ್ಲ ಸಿನಿಮಾಕ್ಕೆ ಹೋಗೋನು ಅಂತ ಹೇಳಿದಿಲ್ಲ. ಹೌದಿಲ್ಲ? ಹುಡುಗಿಯರಿ ಯಾವತ್ತು ಉಲ್ಟಾನ. ಅದಕ್ಕೆ ಅನ್ಕೊಂಡೆ ನಾನು, ಎಂ ಸೀದಾ ಹಾಕಿರ್ತೈತಿ, ಡಬ್ಲ್ಯೂ ಯಾಕೆ ಉಲ್ಟಾ ಇರುತ್ತೆ ಅಂತೇಳಿ. ಎಂ ಅಂದ್ರೆ ಮೆನ್, ಅವ್ರು ಮಾಡೋ ಕೆಲಸ ಎಲ್ಲ ಸೀದಾ ಇರ್ತಾವೆ. ಡಬ್ಲ್ಯೂ ಅಂದ್ರೆ ವುಮನ್, ಅವ್ರು ಮಾಡೋ ಕೆಲಸ ಎಲ್ಲ ಉಲ್ಟಾನ ಇರ್ತಾವೆ. ಅವನೊಬ್ಬ ದೊಡ್ಡ ಕಚಡ ನನ್ನ ಮಗ, ನಾನ್ ಕಚಡ ಅಂತೆ, ಅವನೇ ದೊಡ್ಡ ಲುಚ್ಚ ನನ್ ಮಗ. ನಾವು ಒಳ್ಳೇದ್ ಮಾಡ್ದೆ, ಒಳ್ಳೇದ್ ಮಾಡಕ್ಕೆ ಬಿಡೋದು. ಓಹೋ ವಾರ್ರೆ ಮೇರಾ ಬೇಟಾ, ಏನೋ ಇದೆಲ್ಲ ಸೆಟಪ್ ಡಿಂಗ್ ಡಾಂಗು. ಓಹೋ ಫಸ್ಟ್ ನೈಟ್ ಇದು ನಮ್ ಇಂಡಿಯಾ. ವರ್ಷಕ್ಕೆ ಡಜನ್ ಮಕ್ಕಳು ಮುಟ್ಟಿಸ್ಬಿಡೋದು, ಅರ್ಧ ತಿಕ್ಲು ಅರ್ಧ ಪುಕ್ಲು, ಇದು ಬೇಕು, ಇದು ನಮ್ ಇಂಡಿಯಾ. ನನ್ ಮಕ್ಕಳು ಯಾವ ಫಸ್ಟ್ ನೈಟ್ ಇದೆಲ್ಲ ನನ್ಗೆ ಇಷ್ಟ ಆಗಲ್ಲ. ಅವ್ರೆಲ್ಲ ಅವ್ರು ಮಾಡೋದೆಲ್ಲ ಕಚಡ ಕೆಲಸಗಳು, ನನಗ್ ಕಚಡ ಅಂತಾರೆ, ಹುಚ್ಚ ಅಂತಾರೆ, ಬೆಕ್ಕ ನನ್ ಮಕ್ಕಳು. ಹಾಯ್ ಗಾಯ್ಸ್, ಇದು ಒಂದ್ಸಲ ವಿಡಿಯೋ ನೋಡಿ. ಒಂದ್ಸಲ ವಿಡಿಯೋ ನೋಡಿ. ಥೋ ಏನ್ರು ಬಂದಿರೋದ್ ನಿಮ್ಗೆ ಗೊತ್ತು. ಸ್ವಲ್ಪ ಮದ್ವೆ ಆಗೋರ್ಗೋ ಕಾಯಿರೋ, ಎಲ್ಲ ನಡೆಯುತ್ತೆ. ಸ್ವಲ್ಪ ದಿನ, ಇಷ್ಟು ದಿನ ವೇಟ್ ಮಾಡಿದಿರಿ, ನಾ ಸ್ವಲ್ಪ ದಿನ ವೇಟ್ ಮಾಡಕ್ ಆಗೋದಿಲ್ವಾ? ಎಲ್ಲ ನಡೆಯುತ್ತೆ, ನೀವ್ ಅನ್ಕೊಂಡಿದ್ದೆಲ್ಲ ನಡೆಯುತ್ತೆ. ಅರ್ಜೆಂಟ್ ಐತಲ್ಲ ನಿಮಗೆ, ಇವರಿಗೆ DM ಮಾಡಿ ಇವ್ರು ಕಲಿಸ್ತಾರೆ ನಿಮಗೆ. ಮೇಡಮ್ ಅವರಿಗೆ ಎಕ್ಸ್ಪೀರಿಯನ್ಸ್ ಜಾಸ್ತಿ ಐತೆ, DM ಮಾಡಿ ನಿಮ್ಗೆ ಕಲಿಸ್ತಾರ ಕ್ಲೀನಾಗಿ ಕಲಿಸ್ತಾರೆ ನೋಡಿ. ಹೆಂಗ್ ಹೇಳ್ತಿದಾರೆ ಅವರು, ತಡೀರೋ ಒಂಚೂರು, ನಿಮಗೂ ಕಾಲ್ ಬರತ್ತಲ್ಲ, ಅವ್ರಿಗೆ DM ಮಾಡಿದ್ರೆ ನಿಮಗೆ ಕಲಿಸ್ಬಿಡ್ತಾರೆ ಅವರು. ಅವ್ರಿಗೆಲ್ಲ ಗೊತ್ತಿದೆ. ಏನ್ ಆಗ್ಬೇಡ ನಮ್ಮ ಕಣ್ಗಳು, ಹುಡುಗ ಅನ್ಕೋಬೇಕಾ ಹುಡುಗಿ ಅನ್ಕೋಬೇಕಾ, ನಾವ್ ನಿಮ್ಗಳು ನೋಡಿಕೊಂಡು. ಆದ್ರೂ ಈ ಎಡ್ತಿದ್ರಿಗೆ ಗಂಡನ್ ಕಂಡ್ರಿ ಎಷ್ಟ್ ಇಷ್ಟ ಅಂತಂದ್ರೆ, ಗಾಡಿ ಗತ್ಬಿಟ್ರೆ ಸಾಕು ತಬ್ಕ ಕುತ್ಕೊಬಿಡ್ತಾರೆ. ಎಂತದು ಇಲ್ಲ, ಗುಂಡ್ಗಿಂಡಿಗೆ ಬೀಳ್ಸ್ಬಿಟ್ಟು ಎತ್ತಾಕ್ಬಿಟ್ರೆ ಜೊತೆಲಿ ನಿಮ್ನು ಹೇಳ್ಕೊಬಿಡ್ಮ ಅಂತ ತೆಪ್ಪ ಕುತ್ಕೋದು ಕಣ. ನಡಿ. ಇದೇ ವಿಷಯ. ಬುಡಮಿ ಹೊಟ್ಟೆಯಾ ಬುಡಮಿ, ಒಂದ್ ಪ್ಲೇಟ್ ಎಗ್ ರೈಸ್ ಕೊಡ್ರಿ. ಕೊಟ್ಟೇರಿ. ಫಸ್ಟ್ ಇಯರ್? ಹಾ ಫಸ್ಟ್ ಇಯರ್. ಪೂಜಾ ಮೇಡಮ್ ಅದಾರ? ಹ್ಞೂ ಅದಾರ. ಸಂತೋಷ್ ಸರ್? ಅವರು ಅದಾರ. ಇವರೆಲ್ಲ ನಿಮ್ಗೆ ಹೆಂಗ್ ಗೊತ್ತು? ನಾನು ಅಲ್ಲೇ ಓದೇನೆ, ಗ್ರಾಜುಯೇಷನ್ ನಂದ ಅಲ್ಲೇ ಆಗಿರೋದು. ಹೌದನ? ಫೇಲ್ ಆಗಿರನ, ಅದಕ್ಕೆ ಎಗ್ ರೈಸ್ ಅಂಗಡಿ ಹಾಕೊಂತೀರಿ? ಇಲ್ಲ, ಡಿಸ್ಟಿಂಕ್ಷನ್ ಆಗೈತ್ ನಂದು. ಹೌದು? ಪ್ಲೇಸ್ಮೆಂಟ್ ಆಗಿತ್ತು ನಂದು. ಮತ್ತೆ ಎಗ್ ರೈಸ್ ಅಂಗಡಿ? ನಾ ಹೋಗಿದ್ದೆ, ತಿಂಗಳಿಗೆ 20,000 ಕೊಡ್ತಾನೆ ಅಂದ್ರು, ಅದಕ್ಕೆ ನಾ ಬಿಟ್ಟು ಎಗ್ ರೈಸ್ ಅಂಗಡಿ ಹಾಕಿದೆ. ಮತ್ತೀಗ ಎಷ್ಟು ದುಡಿತೀರಿ ಇದ್ರಾಗಿಂದ? ದಿನಕ್ಕೆ 5,000-6,000 ರೂಪಾಯಿ ದುಡಿತೇನೆ ಬರೇ. ಯಪ್ಪ, ತಿಂಗಳಿಗೆ 1.5 ಲಕ್ಷ ರೂಪಾಯಿ ನಿಯರ್ ಆತು. ಚೋಟು ಕಸ್ಟಮರ್ ಬಂದ್ರೆ ಏನ್ ಬೇಕು ಕೇಳಲ್ಲೇ? ಏನ್ ಬೇಕ್ರಿ? ಒಂದ್ ಎಗ್ ರೈಸ್ ಪಾರ್ಸಲ್. ಒಂದ್ ರೈಸ್ ಪಾರ್ಸಲ್. ನಮ್ಮ ಅಣ್ಣಂಗೆ ಏನು ಟೆನ್ಷನ್ ಏನೋ ಪಾಪ, ಯಾವಾಗ ನೋಡಿದ್ರು ಯೋಚನೆ ಮಾಡ್ತಾನೆ ಇರ್ತಾನೆ. ಕಾಲೇಜಿಗೆ ಹೋಗ್ತಾನೆ, ಬೇಜಾರಿಂದ ಮನೆಗೆ ಬರ್ತಾನೆ, ನೋಡಿದ್ರೆ ಅಯ್ಯೋ ಪಾಪ ಅನ್ಸುತ್ತೆ. ನಾಳೆ ವ್ಯಾಲೆಂಟೈನ್ಸ್ ಡೇ, ಕಾಲೇಜಲ್ಲಿ ಒಂದು 5 ಜನ ಹುಡುಗರು ಪ್ರಪೋಸ್ ಮಾಡ್ಬಿಡೋಣ. ಒಂದಿಬ್ರು ಹುಡುಗಿರು ಒಪ್ಕೊಬಿಡ್ತಾರೆ, ಆಮೇಲೆ ಫುಲ್ ಜಾಲಿ. ತುಂಬ ಜನ ಕೇಳಿದ್ರು ನಾನು ಹುಡುಗರಲ್ಲಿ ಎಂತ ನೋಡ್ತೀನಿ ಅಂತ ಹೇಳಿ ಅಂತ. ಸೊ ನಾನು ಫಸ್ಟ್ ನೋಡೋದೆ ಕಣ್ಣು. ಅವರ ಕಣ್ಣು ನನ್ನ ಮುಖವನ್ನೇ ನೋಡ್ತಾ ಇದೆಯಾ ಇಲ್ವಾ ಅಂತ ಕರೆಕ್ಟಾಗಿ ನೋಡ್ತೀನಿ. ಸೊ ಫಸ್ಟ್ ಕಣ್ಣು,
ಅದಾದಮೇಲೆ ಬಾಡಿ ಆಯಿತಾ. ಹೊಟ್ಟೆ ಡುಮ್ಮಕ್ಕಿದ್ರೆ ನೋಡಲ್ಲ ನಾನು. ಮತ್ತು ಕೈ ಶೋಲ್ಡರ್ ಸ್ಟ್ರಾಂಗ್ ಇರಬೇಕು, ನಂಗೆ ಇಷ್ಟ ಆಯಿತಾ. ಅದಾದಮೇಲೆ ನಾನು ಮುಖದಲ್ಲಿ ಗಡ್ಡ ಮತ್ತು ಮೀಸೆ ನೋಡ್ತೀನಿ. ನನಗೆ ಗಡ್ಡ ಮತ್ತು ಮೀಸೆ ಇರೋ ಹುಡುಗರು ತುಂಬಾ ಇಷ್ಟ. ಅದಾದಮೇಲೆ ಅಷ್ಟೇ. ಅಪ್ಪ ಅಪ್ಪ ಗೌತಮ್ಮ ಏನಾಯ್ತು? ಅಪ್ಪ ಮೊನ್ನೆ ನಮ್ ದೋಸ್ತಂದು ಮದ್ವಿ ಮಾಡ್ಯಾರ ಅಪ್ಪ, ನಂದು ಮದ್ವಿ ಮಾಡಪ್ಪ. ತಮ್ಮ ಮದ್ವಿ ಮಾಡ್ತೀನಿ, ಮೊದಲ ನಿನ್ ಕಾಲ್ ಮೇಲೆ ನೀನ್ ನಿಂತ್ಕೊಂಡು ನಾ ಮದ್ವಿ ಮಾಡ್ತೀನಿ. ಏನ್ ತುಂಡಿ ಮೇಲೆ ಇತ್ತೀವ ಮದ್ವಿ ಮಾಡದಲ್ಲಿ ಯಾಕಾರ ಹಿಡಿದ್ರು ಹುಸುಳಿ ಮಕ್ಕಳೇ. ನಿಮ್ಗೆ ಎಷ್ಟೇ ದುಡ್ಡು ಕೊಟ್ರು ಈ ಒಂದ್ ಕೆಲ್ಸನ ಮಾಡಲ್ಲ ಅಂದ್ರೆ ಅದ್ ಯಾವ ಕೆಲ್ಸ? ಯಾವ ಕೆಲಸ ಅಂತ ಹೇಳಿದ್ರೆ ತಾನೇ ನಾವ್ ಹೇಳ್ತೀವಿ ಇಂಥ ಕೆಲಸ ಅಂತ. ನಾನು ನಿಮ್ಗೆ 1 ಕೋಟಿ ಕೊಟ್ರುನು ಒಂದು ಈ ಕೆಲ್ಸ ಮಾಡಿ ಅಂದ್ರೆ 1 ಕೋಟಿ ಕೊಡ್ತೀವಿ ಅಂದ್ರೆ ಇಂಥ ಕೆಲಸ ಅಂತ ಹೇಳಿದ್ರೆ ನಾವು ಮಾಡ್ತವೋ ಮಾಡಲ್ಲ ಅಂತ ಹೇಳ್ತೀವಿ ನಾವು. ಅಲ್ಲ, ನೀವ್ ಯಾವ್ದನ್ ಮಾಡಲ್ಲ ಅಂತ ಹೇಳಿ. ನಾವು ಹೆಂಗಂತ ಹೇಳೋಣ, ನಾವು ಯಾವ ತರ ಹೇಳೋಣ ಹೇಳಿ ಬೋಲಿ. ಈಗ ಒಂದೇ ಕೋಟಿ ಕೊಡ್ತೀವಿ ಅಂದ್ರೆ ಈಗ ಕೊಟ್ಬಿಡು ನಾವು ಹೊಂಟೋಗ್ಬಿಡ್ತೀನಿ ಅಂತೀನಿ ಈಗ ಮನೆಗೆ. ನನಗ ಅಲ್ಲ, ಕೋಟಿ ಕೊಟ್ರೆ ನಾನೇ ಇಲ್ಲಿಗೆ ಬರ್ತಿದ್ದೆ, ನಾವು ಊರ್ ಬಿಟ್ಟು ನಾ ಇಲ್ಲಿಗೆ ಕೊಂಡೆ ಹಾಕಿರ್ತೇವೆ. ನನಗ 1 ಕೋಟಿ ಕೊಟ್ರೆ ನಾನು ಈಗ ಸದ್ಯ ತಗೊಂಡಾಗ ಚೀಲದಾಗ ಹಾಕೊಂಡು ಹೊಂಟೋಗ್ಬಿಡ್ತೀನಿ ನಾನೀಗ. ನೀರ್ ಹಾಕೊಂಡಂಗ್ ಕುಡಿದು ಬಿಟ್ಟವನೆ. ಹಲೋ ಅಣ್ಣ, ಸಗಣಿ ಇದ್ಯಾ? ಸಗಣಿನಾ? ಹಾ ಅಣ್ಣ, ಇದೆ. ಹೌದಾ, ಹಂಗೆ ತಿನ್ಕೊಂಬಿಡಿ. ಯಾರೋ ನೀನ್ ಮಾತಾಡ್ತಿರೋದು. ಅಣ್ಣ 2 ಕೆಜಿ ಸಗಣಿ ಇದ್ಯಾ? ಹಾ ಅಣ್ಣ, ನೆನ್ನೆನೆ ಹೇಳದ್ನಲ್ಲ ಇದೆ ಅಂತ. ಅವಳೆ ಇನ್ನು ಏನ್ ಮಾಡ್ತೀಯ, ತಿನ್ಕೊಂಬಿಡು. ಇವ್ನು ಯಾರೋ ಸರಿಯಾದ್ ಮಾಡ್ಬಿಡ್ತು ಅವನು. ಮಚ್ಚ ಯಾಕೆ ಮಚ್ಚ ಬೇಜಾರಲ್ಲಿದ್ಯಾ? ಏನ್ ಹೇಳೋದ್ ಮಚ್ಚ, ನಾನ್ ಬಾಧೆ. ಡೈಲಿ ಒಬ್ಬ ಫೋನ್ ಮಾಡ್ತಾನೆ, ಸಗಣಿ ಇದೆಯಾ ಅಂತ ಕೇಳ್ತಾನೆ. ಅದಕ್ಕೆ ನಾನು ಅಂತೀನಿ, ನೀನೇ ತಿನ್ಕೊಂಬಿಡ ಅಂತ ಹೇಳ್ಬಿಟ್ಟು ಡೈಲಿ ಫೋನ್ ಕಟ್ ಮಾಡ್ತಾನೆ. ಏನ್ ಮಾಡೋದು ಏನೋ ಗೊತ್ತೇ ಆಗ್ತಿಲ್ಲ. ಅಯ್ಯೋ, ಅದ್ರಲ್ಲಿ ಬೇಜಾರೇನಿದೆ? ನೆಕ್ಸ್ಟ್ ಸತಿ ಏನಾದ್ರು ಫೋನ್ ಮಾಡಿದಾಗ ಖಾಲಿ ಆಯ್ತು ಅಂತ ಹೇಳು ಅಷ್ಟೇ. ಅಣ್ಣ ಸಗಣಿ ಇದೆಯಾ? ಇಲ್ಲ ಅಣ್ಣ, ಎಲ್ಲ ಖಾಲಿ ಆಗೋಯ್ತು. ಹೇಳಿದ ತಕ್ಷಣ ತಿನ್ಕೊಂಡ್ಬಿಟ್ಟದ್ರಿ ನನ್ ಮನೆ. ಹಾಯ್ ಬ್ರೋ, ನಿಮ್ ಹೆಸರು? ಮೋಹನ್ ಅಂತ. ಮಹಾಭಾರತದಲ್ಲಿ ನಿಮ್ಗೆ ಇಷ್ಟವಾದಂತಹ ಪಾತ್ರ ಯಾವುದು? ದುರ್ಯೋಧನ. ಯಾಕೆ? ನಮ್ ಬಾಸ್ ಡಿ ಬಾಸ್ ಮಾಡಿದಾರೆ, ಅದಕ್ಕೋಸ್ಕರ ಒಂದು ದುರ್ಯೋಧನ ಅಂದ್ರೆ ಇಷ್ಟ. ದುರ್ಯೋಧನನ ಹೆಂಡತಿಯ ಹೆಸರೇನು? ವಿಜಯಲಕ್ಷ್ಮಿ. ಪ್ರೀತಿಯಿಂದ ಬಂದ್ ಮಾತಾಡ್ಸ್ಬಿಡು, ಹಾಕ್ಬಿಡ್ತೀನಿ 3 ಹೊತ್ತು ಊಟ. ಮೊದ್ಲು ನೀನು 3 ಹೊತ್ತು ಊಟ ಮಾಡಿ ದಪ್ಪ ಆಗು. ನೀನ್ ಇರೋದ್ ನೋಡು ಸತ್ತೋಗಿರೋ ಕೋಳಿ ಇದ್ದಂಗಿದ್ಯಾ. ಅಯ್ಯೋ, ನಿಮ್ ಬಾಯಿ ಮಣ್ಣ ಹಾಕ ಹೋಗು. ನನ್ ಬೆನ್ನಿಂದೆ 1000 ಮಾತಾಡಿದ್ರು ಏನು ಕಿತ್ಕೊಳಕ್ ಆಗಲ್ಲ. ನನ್ ಶಾಟ. ಅದೇ ನಿನ್ ಬೆನ್ನಿಂದ ಯಾರಾದ್ರೂ ಬಂದು ನಿನ್ನ ಅರ್ಧ ಅಡಿ ಬಗ್ಗಿಸ್ಕೊಂಡು ಚಟಾಪಟ ಅಂತ ಹೊಡಿತಾ ಇದ್ರೆ ಇರೋ 4 ಶಾಟನು ಕೆಳಗಡಿಕೆ ಉದುರೋಗ್ಬಿಡ್ತಾವ ಅತ್ಲಾಗೆ. ನನ್ ಶಾಟ. ಒಂದ್ ಕೆಲ್ಸ ಮಾಡು, ಹೆಂಗು ಹೊಸ ವರ್ಷ ಬರ್ತಾ ಐತೆ, ನಿನ್ ಶಾಟನೆಲ್ಲ ನುಣ್ಣಗೆ ಬೋಡಿಸ್ಕೊಂಡ್ಬಿಡು. ಹೊಸ ವರ್ಷಕ್ಕೆ ಹೊಸ ಶಾಟ ಬಂದ್ಬಿಡ್ತಾವೆ ಅತ್ಲಾಗೆ, ಪಳ ಅಂತ ಹೊಳಿತಾವೆ. ನನ್ ಶಾಟ. ಹಂಗೆ ಒಂದ್ ಸ್ವಲ್ಪ ಕಲರ್ ಹಾಕಿಸ್ಬಿಡು, ಚೆನ್ನಾಗಿರುತ್ತೆ. ಬರೀ ಇಂಥದೆಯಾ?